Hi guys, in this video I am going to discuss about that is as if phrase. Okay, then what do you mean by as if? What is the use of as if? See here, as if is a phrase. Okay, as if is used in expressing an opinion or a perception. As if ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಹಾಗಾದ್ರೆ ನಮ್ಮ ಅಭಿಪ್ರಾಯವನ್ನು ಅಥವಾ ಗ್ರಹಿಕೆಯನ್ನು ವ್ಯಕ್ತಪಡಿಸಲು ಯೂಸ್ ಮಾಡ್ತೇವೆ ಅಥವಾ ಬಳಸಲಾಗುತ್ತದೆ. ಓಕೆ, ಸಿ ಹಿಯರ್ as if this is one phrase. ಒಬ್ಬರ ಬಗ್ಗೆ ಅಭಿಪ್ರಾಯವನ್ನು ಹೇಳುವಾಗ ಅಥವಾ ಒಂದು ವಸ್ತುವಿನ ಬಗ್ಗೆ ನಮ್ಮ ಗ್ರಹಿಕೆಯನ್ನು ವ್ಯಕ್ತಪಡಿಸಲು ನಾವು as if ಅನ್ನು ಯೂಸ್ ಮಾಡ್ತೇವೆ. Okay, see here, let us learn through the example, you will come to know. Okay, see here, first one, he looks as if he is an actor. Right, see here, he looks. See here, this is one clause. Clause means upavakya. Okay, he looks as if he is an actor. ಅವನು ನಟ ಎಂಬಂತೆ ಕಾಣುತ್ತಾನೆ. Right, as if means what? As if means ಎಂಬಂತೆ, ಎನ್ನುವಂತೆ. ಓಕೆ, ಅವನು ನಟನಂತೆ ಕಾಣಿಸುತ್ತಾನೆ. ರಿಯಲ್ ಆಗಿ ಅವನು ಆಕ್ಟರ್ ಇಲ್ಲ, ಬಟ್ ಅವನು ಆ ತರ ಕಾಣಿಸ್ತಾನೆ ಅಂತ. ಓಕೆ, see here, as if is a type of conjunction. Conjunction means ಸಂಯೋಗ. Okay, that joins two clauses together. ಇದು as if ಅನ್ನೋದೇನಿದು ಕಂಜಂಕ್ಷನ್. ಓಕೆ, ಇದು ಎರಡು ಕ್ಲಾಸಸ್ ಗಳನ್ನ ಜೋಡಣೆ ಮಾಡುತ್ತದೆ. ಓಕೆ, ವಾಟ್ ಯು ಮೀನ್ ಬೈ ಕ್ಲಾಸ್? ಕ್ಲಾಸ್ ಮೀನ್ಸ್ ಉಪವಾಕ್ಯ. ರೈಟ್, ಕ್ಲಾಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ that include subject and verb. Okay, see here, he looks, this is clause, ಇದು ಒಂದು ಉಪವಾಕ್ಯ. he ಅನ್ನೋದೇನಿದು subject, looks ಅನ್ನೋದು verb. So this is one clause. Right, he is an actor, so this is also one clause. Right, it includes group of words. See here, he is a subject, is a verb, this is an object. So as if ಅನ್ನೋದೇನಿದು ಎರಡು ಉಪವಾಕ್ಯಗಳನ್ನ ಜೋಡಣೆ ಮಾಡುತ್ತದೆ. Right, so it is a conjunction that joins two clauses together. ಎರಡು ಉಪವಾಕ್ಯಗಳನ್ನ ಇದು ಜೋಡಣೆ ಮಾಡುತ್ತದೆ. ಯಾಕಂದ್ರೆ this is a conjunction, as if. Okay, as if means ಎನ್ನುವಂತೆ, ಎಂಬಂತೆ. Right, see here, he looks as if he is an actor. ಅವನು ನಟನಂತೆ ಅಥವಾ ನಟ ಎಂಬಂತೆ ಕಾಣಿಸುತ್ತಾನೆ. Right, next, he looks as if he is tired. ಅವನು ದಣಿದಂತೆ ಕಾಣುತ್ತಾನೆ ಅಥವಾ ಅವನು ದಣಿದಿದ್ದಾನೆ ಎನ್ನುವಂತೆ ಕಾಣುತ್ತಾನೆ. Right, so two clauses are there. Right, next, it smells as if plastic is burning. So there are two clauses are there. Right, it smells, this is one clause. Plastic is burning, this is one clause. So two clauses are joined by this conjunction called as if. Right, ಎರಡು ಉಪವಾಕ್ಯಗಳನ್ನ as if ಸಂಯೋಜನೆ ಮಾಡಿದೆ, ಸಂಯೋಗ ಮಾಡಿದೆ. Right, so ಪ್ಲಾಸ್ಟಿಕ್ ಸುಟ್ಟಿದೆ ಎಂಬಂತೆ ವಾಸನೆ ಬರುತ್ತಿದೆ. ರೈಟ್, ಪ್ಲಾಸ್ಟಿಕ್ ಸುಟ್ಟಿದೆಯೋ ಅಥವಾ ಬೇರೆ ಏನೋ ಸುಟ್ಟಿದೆಯೋ ಗೊತ್ತಿಲ್ಲ, ಬಟ್ ಪ್ಲಾಸ್ಟಿಕ್ ಸುಟ್ಟಂತೆ ವಾಸನೆ ಬರುತ್ತಿದೆ. ರೈಟ್, ಹಿಯರ್ ನೆಕ್ಸ್ಟ್ ಎಕ್ಸಾಂಪಲ್, ಶಿ ಲುಕ್ಸ್ ಆಸ್ ಇಫ್ ಶಿ ಡಸಂಟ್ ವರಿ ಅಬೌಟ್ ಎನಿಥಿಂಗ್. ಅವಳು ಯಾವುದರ ಬಗ್ಗೆಯೂ ಚಿಂತಿಸದವಳಂತೆ ಕಾಣುತ್ತಾಳೆ. ರೈಟ್, ಹೌ ಶಿ ಲುಕ್ಸ್, ಅವಳು ಯಾವುದರ ಬಗ್ಗೆಯೂ ಚಿಂತಿಸದವಳಂತೆ, ಎನ್ನುವಂತೆ ಕಾಣುತ್ತಾಳೆ. ರೈಟ್, ಬಟ್ ಅವಳು ರಿಯಲ್ ಆಗಿ ಹಾಗಿಲ್ಲ, ನೋಡೋದಕ್ಕೆ ಆ ತರ ಕಾಣ್ತಾಳೆ ಅಂತ ಅರ್ಥ. ಸೊ ಅದೇನಾಗಿರ್ಬೋದು, ನಮ್ಮ ಗ್ರಹಿಕೆ ಆಗಿರ್ಬೋದು, ಪರ್ಸೆಪ್ಷನ್ ಅಥವಾ ನಮ್ಮ ಅಭಿಪ್ರಾಯ ಆಗಿರ್ಬೋದು ಅವಳ ಬಗ್ಗೆ, ಅವಳು ಈ ತರ ಕಾಣ್ತಾ ಇದ್ದಾಳೆ ಅಂತ. ರೈಟ್, ಸಿ ಹಿಯರ್ ನೆಕ್ಸ್ಟ್, ಶಿ ಡಸಂಟ್ ಲುಕ್ ಆಸ್ ಇಫ್ ಶಿ ಈಸ್ 50 years old. ಅವಳು 50 ವರ್ಷ ವಯಸ್ಸಿನವಳಂತೆ ಕಾಣುತ್ತಿಲ್ಲ. ಶಿ ಡಸಂಟ್ ಲುಕ್. ರೈಟ್, ದಟ್ ಈಸ್ ಅವರ್ ಪರ್ಸೆಪ್ಷನ್ ಆರ್ ಇಟ್ ಮೇ ಬಿ ಅವರ್ ಒಪಿನಿಯನ್. ಅದು ನಮ್ಮ ಅಭಿಪ್ರಾಯ ಆಗಿರ್ಬೋದು ಅಥವಾ ನಮ್ಮ ಗ್ರಹಿಕೆ ಆಗಿರ್ಬೋದು, ಅವಳ ಬಗ್ಗೆ ಈ ತರ ಕಾಣುತ್ತಿಲ್ಲ ಅಂತ. ರೈಟ್, ಸಿ ಹಿಯರ್ ನೆಕ್ಸ್ಟ್, ಶಿ ಆಕ್ಟ್ಸ್ ಆಸ್ ಇಫ್ ಶಿ ವಿನ್ಸ್ ದ ಮ್ಯಾಚ್. ಅವಳು ಪಂದ್ಯ ಗೆಲ್ಲುತ್ತದೆ ಎನ್ನುವಂತೆ ವರ್ತಿಸುತ್ತಾಳೆ. ರೈಟ್, ಇನ್ನ ಪಂದ್ಯ ಗೆದ್ದಿಲ್ಲ, ಆದ್ರೂ ಕೂಡ ಅವಳು ಪಂದ್ಯ ಗೆದ್ದಿದೆ ಎಂಬಂತೆ ವರ್ತಿಸುತ್ತಾಳೆ. ರೈಟ್, ನಮಗೆ ಅವಳ ಮೇಲಿರುವ ಅಭಿಪ್ರಾಯ ಅಥವಾ ಗ್ರಹಿಕೆಯನ್ನ ತಿಳಿಸಿಕೊಡುತ್ತೆ. ಯಾವುದು? ಆಸ್ ಇಫ್. ಓಕೆ, ನೆಕ್ಸ್ಟ್, ಶಿ ಆಕ್ಟ್ಸ್ ಆಸ್ ಇಫ್ ಶಿ ನೋಸ್ ಎವ್ರಿಥಿಂಗ್. ಅವಳು ತನಗೆ ಎಲ್ಲಾ ತಿಳಿದಿರುವಂತೆ ವರ್ತಿಸುತ್ತಾಳೆ, ತನಗೆ ಎಲ್ಲಾ ತಿಳಿದಿದೆ ಎಂಬಂತೆ ವರ್ತಿಸುತ್ತಾಳೆ. ರೈಟ್, ನಮಗೆ ಇನ್ನೊಬ್ಬರ ಮೇಲಿರುವ ಅಭಿಪ್ರಾಯ ಅಥವಾ ಒಂದು ವಸ್ತುವಿನ ಮೇಲಿರುವ ಗ್ರಹಿಕೆಯ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? ಆಸ್ ಇಫ್. ಓಕೆ, ಓಕೆ, ಸಿ ಹಿಯರ್, ಜಸ್ಟ್ ಇಮ್ಯಾಜಿನ್ ಇಫ್ someone was asked you like this, hey, what happened to him?
ಅವನಿಗೆ ಏನಾಯ್ತು? he ran as if a dog was chasing him. ಅವನು ತನಗೆ ಯಾವುದೋ ಒಂದು ನಾಯಿ ಬೆನ್ನಟ್ಟಿದೆ ಎಂಬಂತೆ ಓಡಿದನು. ರೈಟ್, ನಿಜವಾಗ್ಲೂ ಇಲ್ಲಿ ಅವನಿಗೆ ಯಾವುದೇ ನಾಯಿ ಬೆನ್ನಟ್ಟಿಲ್ಲ. ರೈಟ್, ದಟ್ ಈಸ್ ಯುವರ್ ಪರ್ಸೆಪ್ಷನ್ ಅಬೌಟ್ ಹಿಮ್, ದಟ್ ಈಸ್ ಓನ್ಲಿ ಒಪಿನಿಯನ್ ಅಬೌಟ್ ಹಿಮ್. ಅದು ಅವನ ಮೇಲಿರುವ ನಿಮ್ಮ ಅಭಿಪ್ರಾಯ ಅಥವಾ ಗ್ರಹಿಕೆ ಅಷ್ಟೇ. ರೈಟ್, ಅವನು ನಾಯಿ ಬೆನ್ನಟ್ಟಿದೆ ಎಂಬಂತೆ ಓಡಿದನು ಅಂತ ನೀವು ಇನ್ನೊಬ್ರಿದ್ರಿಗೆ ಹೇಳ್ತಾ ಇದ್ದೀರಾ. ರೈಟ್, ನೆಕ್ಸ್ಟ್, ಶಿ ಪ್ರಿಟೆಂಡೆಡ್ ಆಸ್ ಇಫ್ ನಥಿಂಗ್ ಹ್ಯಾಪನ್ಡ್. ಪ್ರಿಟೆಂಡ್ ಮೀನ್ಸ್ ನಾಟಕ ಆಡೋದು. ಅವಳು ಏನೂ ಆಗಿಲ್ಲದಂತೆ ನಟಿಸಿದಳು. ರೈಟ್, ದಟ್ ಈಸ್ ಯುವರ್ ಒಪಿನಿಯನ್ ಆರ್ ಪರ್ಸೆಪ್ಷನ್ ಅಬೌಟ್ ಹರ್. ಅವಳ ಮೇಲಿರುವ ಅದು ಒಂದು ನಿಮ್ಮ ಅಭಿಪ್ರಾಯ ಆಗಿರ್ಬೋದು ಅಥವಾ ಗ್ರಹಿಕೆ ಆಗಿರ್ಬೋದು. ಅವಳು ಆಗಿದ್ರೂ ಕೂಡ ಏನೂ ಆಗಿಲ್ಲದಂತೆ ನಟಿಸಿದಳು ಅಂತ. ರೈಟ್, ನೆಕ್ಸ್ಟ್, ದ ಕಾರ್ ವಾಸ್ ಮೂವಿಂಗ್ ಆಸ್ ಇಫ್ ಇಟ್ ಹ್ಯಾಡ್ ನೋ ಬ್ರೇಕ್ಸ್. ಕಾರಿಗೆ ಬ್ರೇಕ್ ಇಲ್ಲ ಎಂಬಂತೆ ಚಲಿಸುತ್ತಿತ್ತು. ರೈಟ್, ನಿಜವಾಗ್ಲೂ ಆ ಕಾರಿಗೇನು ಬ್ರೇಕ್ ಫೇಲ್ ಆಗಿಲ್ಲ, ಆದ್ರೂ ಕೂಡ ಅದು ಆ ತರ ಹೋಗ್ತಾ ಇತ್ತು ಅನ್ನೋದೇನದು ಅದು ನಿಮ್ಮ ಒಂದು ಗ್ರಹಿಕೆ ಅಥವಾ ಅಭಿಪ್ರಾಯ. ರೈಟ್, ನೆಕ್ಸ್ಟ್, ಇಟ್ ಸೌಂಡೆಡ್ ಆಸ್ ಇಫ್ ಸಮಥಿಂಗ್ ವಾಸ್ ಸ್ಟ್ರೇಂಜ್. ಯಾವುದೋ ಒಂದು ಶಬ್ದ ವಿಚಿತ್ರವಾಗಿದೆ ಎಂಬಂತೆ ಕೇಳಿಸಿತು. ರೈಟ್, ಸೊ ದಟ್ ಈಸ್ ಯುವರ್ ಪರ್ಸೆಪ್ಷನ್, ಗ್ರಹಿಕೆ. ರೈಟ್, ನೆಕ್ಸ್ಟ್, as if is also used to express disbelief or incredulity. Disbelief means ಅಪನಂಬಿಕೆ, incredulity means ಸಂದೇಹ. ಯಾರೊಬ್ಬರ ಮೇಲಾದ್ರೂ ಸಂದೇಹ ಅಥವಾ ಅಪನಂಬಿಕೆಯಿಂದ ಮಾತನಾಡುವಾಗಲೂ ಕೂಡ ನಾವು ಆಸ್ ಇಫ್ ಯೂಸ್ ಮಾಡ್ತೀವಿ. ಸಿ ಹಿಯರ್ ಎಕ್ಸಾಂಪಲ್, ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಕ್ಲೀನ್ ಯುವರ್ ರೂಮ್. ಏನೋ ಈಗ ಹೋಗಿ ನಿನ್ನ ಕೋಣೆಯನ್ನ ಸ್ವಚ್ಛ ಮಾಡ್ತೀಯ ಎನ್ನುವಂತೆ ಅಥವಾ ಎಂಬಂತೆ ಹೇಳ್ತಾ ಇದೆಯಲ್ಲ ಅಂತ. ರೈಟ್, ನೆಕ್ಸ್ಟ್, ಆಸ್ ಇಫ್ ಐ ಆಮ್ ಗೋಯಿಂಗ್ ಟು ಟೇಕ್ ದಟ್ ಸೀರಿಯಸ್ಲಿ. ಏನೋ ನಾನು ಅದನ್ನ ಗಂಭೀರವಾಗಿ ಪರಿಗಣಿಸುತ್ತೇನೆ ಎಂಬಂತೆ ನೀನು ಮಾತನಾಡ್ತಾ ಇದೆಯಲ್ಲ. ರೈಟ್, ಸೊ ನಾವು ಇನ್ನೊಬ್ಬರ ಮೇಲೆ ಅಪನಂಬಿಕೆ ಅಥವಾ ಸಂದೇಹವನ್ನ ವ್ಯಕ್ತಪಡಿಸುವಾಗಲೂ ಕೂಡ ಆಸ್ ಇಫ್ ಯೂಸ್ ಮಾಡ್ತೇವೆ. ಓಕೆ, ಸೊ ಆಸ್ ಇಫ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಫ್ರೇಸ್. ರೈಟ್, ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಒನ್. Right, I hope this is clear to you. If you have any doubts, feel free to drop your comments in the comment section. Okay, stay tuned in the next video.